ತಲುಪಲಿದ್ದಾರೆ ಮೋದಿ. ಅಲ್ಲಿ ಆ ಭಾಗದ ಕರಾವಳಿ ಭಾಗದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಪರವಾಗಿ ಬ್ಯಾಟ್ ಬೀಸಲಿದ್ದಾರೆ, ಮತ ಶಿಕಾರಿಯನ್ನ ನಡೆಸಲಿದ್ದಾರೆ. 2 ಕಿಲೋಮೀಟರ್ ನಡೆಯುತ್ತೆ ಈ ರೋಡ್ ಶೋ. ಬ್ರಹ್ಮಶ್ರೀ ನಾರಾಯಣಗುರು ವೃತ್ತದಿಂದ ಪ್ರಾರಂಭವಾಗಿ ನವಭಾರತ್ ವೃತ್ತದವರೆಗೂ ಕೂಡ ಮೆಗಾ ರೋಡ್ ಶೋವನ್ನ ಹಮ್ಮಿಕೊಳ್ಳಲಾಗಿದೆ. ಇನ್ನು ಕೆಲ ಕ್ಷಣಗಳಲ್ಲಿ ಮಂಗಳೂರಿಗೆ ಬಂದಿಳಿಯಲಿದ್ದಾರೆ ಮೋದಿ. ಮೈಸೂರಿನಿಂದ ನೇರವಾಗಿ ಹೊರಟಿರೋದು ಮಂಗಳೂರಿನ ಕಡೆ. ಸಹಜವಾಗಿ ಆ ಭಾಗದ ಬಿಜೆಪಿ ಅಭ್ಯರ್ಥಿಗಳು ಕಾರ್ಯಕರ್ತರ ಪಾಲಿಗೆ ಮೋದಿ ಆಗಮಿಸಿ ಮತ ಶಿಕಾರಿಯನ್ನ ಮಾಡ್ತಾ ಇರೋದ್ರಿಂದ ಉತ್ಸಾಹ ಇಮ್ಮಡಿಯಾಗಿದೆ. ಬ್ರಿಜೇಶ್ ಚೌಟ, ಕೋಟಾ ಶ್ರೀನಿವಾಸ್ ಪೂಜಾರಿ ನಾವು ಗಮನಿಸ್ತಾ ಇದ್ವಿ ದೃಶ್ಯದಲ್ಲಿ. ಹಾಲಿ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ನೆರೆದಿರುವ ಜನರನ್ನ ಇದೀಗ ಕೈ ಬೀಸಿ ಧನ್ಯವಾದವನ್ನ ಸಮರ್ಪಿಸಿದ್ದಾರೆ. ಯಾವ ರೀತಿ ಇದೆ ಸಿದ್ಧತೆ, ಇದರ ಡೀಟೇಲ್ಸ್ನೊಂದಿಗೆ ಮಂಗಳೂರಿನಿಂದಲೇ ನೇರ ಸಂಪರ್ಕದಲ್ಲಿ ನಾಗೇಂದ್ರ ಬಾಬು, ಓವರ್ ಟು ಯು. ಎಸ್ ಸ್ಮಿತಾ, ಥ್ಯಾಂಕ್ ಯು. ಸ್ಮಿತಾ, ನೋಡ್ತಾ ಇದ್ದೀವಿ ಇಲ್ಲಿ ಸಾಕಷ್ಟು ಜನ ಬಹಳ ಖುಷಿಯಾಗಿದ್ದಾರೆ. ಯಾಕಂದರೆ ಎಲ್ಲರೂ ಕೂಡ ಒಂದು BJPಯ ಟೋಪಿಯನ್ನು ಹಾಕಿಕೊಂಡು ಫ್ಲಾಗ್ಗಳನ್ನು ಹಾಕಿಕೊಂಡು ಇಲ್ಲಿಗೆ ಆಗಮಿಸಿ ಮೋದಿಯವರನ್ನು ಕಣ್ತುಂಬಿಕೊಳ್ಳೋದಕ್ಕೆ ಆಗಮಿಸಿದ್ದಾರೆ. ನೋಡಿ ರಸ್ತೆಯಲ್ಲಿ ಗಮನಿಸ್ಬೋದು ಯಾವ ರೀತಿಗೆ ಅಲ್ಲಿಂದ ಒಂದು PVC ಸರ್ಕಲ್ ಇದೆ. ಆ PVC ಸರ್ಕಲ್ನಿಂದ ಈ ಒಂದು ನವಭಾರತ್ ಸರ್ಕಲ್ನವರೆಗೂ ಕೂಡ ರಸ್ತೆ ತುಂಬವೂ ಕೂಡ ಇವತ್ತು ಜನ ಜಮಾವಣೆಗೊಂಡಿದ್ದಾರೆ. ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಜನ ಇಲ್ಲಿ ಸೇರಿರುವಂಥದ್ದು. ಕೆಲವು ಮಂಗಳೂರಿನಾಗಿರ್ಬೋದು ಅಥವಾ ಮತ್ತೊಂದು ಕಡೆ BJP ಕಾರ್ಯಕರ್ತರಾಗಿರ್ಬೋದು, ಬೆಂಬಲಿಗರಾಗಿರ್ಬೋದು, ಎಲ್ಲರೂ ಕೂಡ ಈಗ ಸೇರ್ಪಡೆಗೊಂಡಿದ್ದಾರೆ. ಎರಡೂ ಭಾಗದಲ್ಲೂ ಕೂಡ ಈಗ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ಇಲ್ಲಿ ಮಾತನಾಡ್ತಾ ಹೋಗ್ತೀನಿ. ಒಂದಷ್ಟು ಜನ ನಮೋ ಎಗೈನ್ ಅಂತೇಳಿ ಟಿ ಶರ್ಟ್ ಅನ್ನ ಕೂಡ ಹಾಕೊಂಡು ಬಂದಿದ್ದಾರೆ. ಏನು ಹೇಳ್ತೀರಿ ಸರ್, ಮೋದಿ ಅವ್ರನ್ನ ನೋಡೋದಕ್ಕೆ ಎಷ್ಟು ಕಾತುರದಿಂದ ಕಾದು ನಿಂತಿದ್ದೀರಿ? ನಾವೊಂದು 3 ಗಂಟೆ ನಿಂತೇವೆ ಇಲ್ಲಿ. ನಾವು ಅವರ ಅಭಿಮಾನಿ ಮುಂಚೆಯಿಂದ. ಏನು ಹೇಳ್ತೀರಿ ಸರ್? ಇಲ್ಲಿ ನೋಡಿ ಮೋದಿಯವರಿಗೆ ವಿನಾಗುವ. ಯಾಕೆ ಮೋದಿ ಅವ್ರು ಗೆಲ್ಲಬೇಕು ಅಂತ ಅನ್ಸುತ್ತೆ ನಿಮಗೆ? ಏನೋ ಒಂದು ಪ್ರತಿ ವರ್ಷ ನಾವು ಮೋದಿಯವರಿಗೆ ಸಪೋರ್ಟ್ ಮಾಡೋದು. ಈ ಸಾರಿ ಸಹ ನಾವು ಮೋದಿಯವರಿಗೆ ಸಪೋರ್ಟ್ ಮಾಡ್ತೀವಿ. ನೋಡಿ ಇಲ್ಲಿ ಒಂದಷ್ಟು ಜನ ಇದ್ದಾರೆ ನೋಡಿ, ಎಲ್ಲ ಯುವಕರ ತಂಡವು ಕೂಡ ಇಲ್ಲಿ ಆಗಮಿಸಿದೆ. ಅವರು ಕೂಡ ಇಲ್ಲಿ ಕಾದು ನಿಂತಿದ್ದಾರೆ. ಹಿರಿಯರು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಮತ್ತೊಂದು ಕಡೆ ಪೊಲೀಸರು ಕೂಡ ಅಲ್ಲಿ ಒಂದಷ್ಟು ಸರ್ಪಗಾವಲನ್ನು ಕೂಡ ಹಾಕ್ಕೊಂಡಿದ್ದಾರೆ. ಪ್ರತಿಯೊಂದು ಕಟ್ಟಡದ ಮೇಲ್ಭಾಗದಿಂದಲೂ ಕೂಡ ಕಣ್ಗಾವಲನ್ನು ಇರಿಸಲಾಗಿದೆ. ಎರಡೂ ಕಟ್ಟಡ ನೋಡಿ, ಈ ಕಟ್ಟಡದ ಮೇಲ್ಭಾಗದಲ್ಲೂ ಕೂಡ ಗಮನಿಸ್ಬೋದು. ಪ್ರತಿಯೊಂದು ಕಟ್ಟಡದ ಮೇಲ್ಭಾಗದಲ್ಲೂ ಕೂಡ ಇವತ್ತು ಪೊಲೀಸರು ಕಣ್ಗಾವಲನ್ನು ಇಟ್ಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸಲಿದ್ದಾರೆ. ಆ ಬಳಿಕ ನಾರಾಯಣಗುರು ವೃತ್ತಕ್ಕೆ ಅವರು ಆಗಮಿಸ್ತಾರೆ. ಅಲ್ಲಿಂದ ಅವರ ಈ ಒಂದು ರೋಡ್ ಶೋ ಕೂಡ ಆರಂಭ ಆಗುತ್ತೆ. ಸುಮಾರು 2 ಕಿಲೋಮೀಟರ್ ಸಾಗುವಂಥ ಈ ಒಂದು ರೋಡ್ ಶೋ ಏನಿದೆ, ಇಲ್ಲಿ ಸುಮಾರು 45 ನಿಮಿಷಗಳ ಕಾಲ ನಡೆಯುತ್ತೆ ಈ ರೋಡ್ ಶೋ. ಸರ್, ಏನು ಅನಿಸ್ತಾ ಇದೆ ಮೋದಿಯವ್ರನ್ನ ನೋಡೋದಕ್ಕೆ? ಮೋದಿಯವರು ಮಂಗಳೂರಿಗೆ ಆಗಮಿಸ್ತಾ ಇರೋದು ಒಂದು ಅದ್ಭುತ ಸರ್, ಒಂದು ಅದ್ಭುತ. ಅವರನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ ನಾವೆಲ್ಲ, ಮಂಗಳೂರಿನ ಜನತೆ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನೋಡಿ ಜನ ಬೆಂಬಲ ಎಷ್ಟಿದೆ ಅಂತ ಹೇಳೋದು ಗೊತ್ತಾಗ್ತದೆ ನೋಡಿ. ಅದರಿಂದ ಮೋದಿ ಬರೋದು ಗ್ಯಾರಂಟಿ. ಯಾಕೆ ಮೋದಿ ಮತ್ತೊಮ್ಮೆ ಬರಬೇಕು ಅಂತ ನೀವು ಹೇಳ್ತೀರಿ? ಮತ್ತೊಮ್ಮೆ ಬರಬೇಕು. ಇಷ್ಟೆಲ್ಲ ಡೆವಲಪ್ಮೆಂಟ್ ಆಯಿತು. ವಿಶ್ವದಲ್ಲಿ ನಂಬರ್ 1 ಆಗಿ ನಮ್ಮ ಭಾರತ ಹೊರಹೊಮ್ಮುವುದಕ್ಕೆ ಮೋದಿಯವರು ಬೇಕಾಗ್ತದೆ ಸರ್. ಎಸ್, ಈಗ ವೀಕ್ಷಕ ನೋಡಿ, ಅಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೆ, ಪುಟ್ಟ ಪುಟ್ಟ ಮಕ್ಕಳು ಇವತ್ತು ಯಕ್ಷಗಾನ ಒಂದು ಕಲಾ ಪ್ರದರ್ಶನವನ್ನು ಅಲ್ಲಿ ಮಾಡ್ತಾ ಇರುವಂಥ ದೃಶ್ಯವನ್ನು ಅಲ್ಲಿ ನಾವು ಗಮನಿಸ್ಬೋದು. ಯಾಕಂದರೆ ಮೋದಿಯವರು ಆಗಮಿಸುವಂಥ ರಸ್ತೆಗಳಲ್ಲಿ ಸಾಕಷ್ಟು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು, ಕರಾವಳಿಗೆ ಆಗಮಿಸ್ತಾ ಇರುವಂತಹ ಮೋದಿಯವರಿಗೆ ಕರಾವಳಿಯ ಒಂದು ಸಾಂಸ್ಕೃತಿಕ ಅದರ ವೈಭವವನ್ನು ತೋರಿಸುವ ಸಲುವಾಗಿ ಅಲ್ಲಿ ಒಂದು ಕಲಾ ತಂಡ ಯಕ್ಷಗಾನ ಪ್ರದರ್ಶನವನ್ನು ಕೂಡ ಮಾಡ್ತಾ ಇರುವಂಥ ದೃಶ್ಯವನ್ನು ಅಲ್ಲಿ ಗಮನಿಸ್ಬೋದು. ಈಗ ನಮ್ಮ ವಿಜಯ್ ನಿಮಗೆ ಅದನ್ನು ತೋರಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ರಾಜು ಕೂಡ ಅಲ್ಲಿ ನೋಡ್ತಾ ಇರ್ಬೋದು. ಸುಮಾರು ಎಲ್ಲರೂ ಕೂಡ ಪುಟ್ಟ ಪುಟ್ಟ ಮಕ್ಕಳೇ ಅಲ್ಲಿ ಯಕ್ಷಗಾನ ಪ್ರದರ್ಶನವನ್ನು ಮಾಡ್ತಾ ಇರುವಂಥ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ,